ಇಲ್ಲಿ ಹೋರಾಟಗಾರರಾದಂಥ ರಾಜು ಭದ್ರಾವತಿ ಮತ್ತು ರಾಜೇಂದ್ರ ಭದ್ರಾವತಿ ಅವರು ಇಲ್ಲಿ ನಾವು ನೋಡ್ಬೋದು. ಸರ್, ಏನು ಕಾರಣಕ್ಕೆ ಇಲ್ಲಿ ಬಂದಿದ್ದೀರಾ? ಸರ್, ಬಾಬಾ ಬುಡನ್ಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನು ಹಿಂದೆ ಸರ್ಕಾರಗಳು ಏನು ತೀರ್ಮಾನಗಳನ್ನ ತಗೊಂಡಿದ್ವಿ, ಆ ಪ್ರಕ್ರಿಯೆ ಮತ್ತು ಏನು ಆಚರಣೆಗಳನ್ನ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕನ್ನೋ ಕಾರಣಕ್ಕೋಸ್ಕರ ನಾವು ಬಂದಿದ್ವಿ. ಬಟ್ ಇದು ಆಚರಣೆ ಮಾಡೋದಕ್ಕೆ ಅನುವು ಮಾಡಿಕೊಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಕುರಿಂಜಿ ಹೋಮ್ ಸ್ಟೇ ಉಳ್ಕೊಂಡಿದ್ವಿ. ಕುರಿಂಜಿ ಹೋಮ್ ಸ್ಟೇ ಅಲ್ಲೇ ರಾಜ್ಯ ನಾಯಕರಾಗಿರ್ತಕ್ಕಂಥ ಅಶೋಕ್ ಮತ್ತು ಭದ್ರಾವತಿಯ ರಾಜೇಂದ್ರ ಮತ್ತೆ ನಾವು ಮತ್ತೆ ಸಾಗರದ ಚಾರ್ವಾಕ ಪತ್ರಿಕೆಯ ರಾಘವೇಂದ್ರ ಅವರು ಕೂಡ ನಾವೆಲ್ಲ ಉಳ್ಕೊಂಡಿದ್ವಿ. ನಾವು ಪ್ರತಿಭಟನೆ ಹೋಗೋದಕ್ಕಿಂತ ಮುಂಚೆನೆ ಬಂದು ಇಲ್ಲಿ ಬಂಧಿಸ್ತೀವಿ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಬಂದು ಇಲ್ಲಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಈ ವಿಚಾರವನ್ನ ನಾವು ಇಲ್ಲಿ ಬಿಡೋದಿಲ್ಲ. ಇದು ನಮ್ಮ ಏನಿದೆ, ನಮ್ಮ ಹಕ್ಕುಗಳು ಏನಿದೆ ಮತ್ತು ಎಲ್ಲ ಧರ್ಮದವರು ಕೂಡ ಸಮಾನ ಅವಕಾಶ ಕೊಡ್ಬೇಕನ್ನೋ ಏನು ನೀತಿಗಳೇನಿದೆ, ಈ ವಿಚಾರವಾಗಿ ನಾವು ಪ್ರತಿಭಟನೆ ನಾವು ಮುಂದುವರಿಸ್ತೀವಿ. ರಾಜೇಂದ್ರ ಅವರೇ, ಏನಂತೀರಾ? ಹೌದು, ಈಗ ಹೇಳ್ದಂಗೆ ಶಾಂತಿ ವಾತಾವರಣವನ್ನು ಸರ್ಕಾರ ಕೇವಲ ಒಂದು ಕೋಮು ಮಾತ್ರ ಸೀಮಿತ ಮಾಡೋಕ್ಕೆ ಕೊಡಬಾರ್ದು. ಶಾಂತಿಯುತವಾಗಿ ಅವರು ಹಿಂದೆ ಏನು ನಡ್ಕೊ ಬರ್ತಾ ಇತ್ತು ಅದೇ ರೀತಿ ಸರ್ಕಾರ ಅವರಿಗೆ ಅವಕಾಶ ಕೊಡಬೇಕು. ಅಲ್ಲಿ ಸರ್ಕಾರದ ನಿಲುವನ್ನು ನಾವು ಕಾಣಿಸ್ಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬಂದಿದ್ದೀವಿ ಪ್ರತಿಭಟನೆ ಮಾಡಬೇಕು ಅಂತ. ಸರ್ಕಾರ ನಮ್ಮನ್ನು ಹತ್ತಲಿಕ್ಕೋಸ್ಕರ ಪೊಲೀಸು ಇಲಾಖೆಯಿಂದ ನಮ್ಮನ್ನು ಬಂಧಿಸಲಿಕ್ಕೆ ಬಂದಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಇದು ಖಂಡನೀಯ. ಸರ್ಕಾರ ಈ ಕೂಡಲೇ ಯಥಾಸ್ಥಿತಿ ಏನಿತ್ತೋ ಆ ವಾತಾವರಣನ ಸೃಷ್ಟಿ ಮಾಡಬೇಕಂತ ನಾವು ಆಗ್ರಹಿಸ್ತೀವಿ. ನಮಸ್ತೆ, ನಾನು ಚಾರ್ವಾಕ ರಾಘವೇಂದ್ರ ಸಾಗರದಿಂದ. ಇದು ಏನು ಬಾಬಾ ಬುಡನ್ಗಿರಿ ಅಂತ ನಾವು ಹೇಳ್ತೀವಿ, ಇದೊಂದು ಸೌಹಾರ್ದತೆಯ ಸಂಕೇತವಾಗಿ, ಬಹುತ್ವದ ಒಂದು ಸಂಕೇತವಾಗಿ ಇದು ನೂರಾರು ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥ ಒಂದು ಅಪರೂಪದ ಜಾಗ ಇದು. ಇಲ್ಲಿ ಬಾಬಾ ಮತ್ತು ದತ್ತ ಅವರಿಬ್ಬರೂ ಕೂಡ ಒಂದು ಅತ್ಯುತ್ತಮದ ಗೆಳೆಯರು ಅನ್ನೋ ಒಂದು ಇತಿಹಾಸ ಹೇಳುತ್ತೆ. ಈ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ಹಲವಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂತು. ಇಲ್ಲಿ ನಿಜವಾದಂಥ ಸೌಹಾರ್ದ ಪರಂಪರೆಯನ್ನು ಉಳಿಸುವ ಭಾಗವಾಗಿ ಹಲವಾರು ಥರದ ಹೋರಾಟಗಳು ಮಾಡ್ಕೊಂಡು ಬಂದಿತ್ತು. ಇದರ ಭಾಗವಾಗಿ ಕೋರ್ಟಿಗೂ ಕೂಡ, ನ್ಯಾಯಾಲಯಕ್ಕೂ ಕೂಡ ಹೋಗಿತ್ತು. ಆದರೆ ಭಾಳ ಮುಖ್ಯವಾಗಿ ಫ್ಯಾಸಿಸ್ಟ್ ಮನಸ್ಥಿತಿಯ BJP ಸರ್ಕಾರ ಈ ವಿಚಾರವನ್ನು ಅಧಿಕಾರಕ್ಕಾಗಿ, ರಾಜಕಾರಣಕ್ಕಾಗಿ ಬಳಸ್ಕೊಂಡಿತ್ತು. ಆದರೆ ಇವತ್ತು ಜಾತ್ಯತೀತ ಸರ್ಕಾರ ಅಂದುಕೊಳ್ಳುವ ಸಿದ್ದರಾಮಯ್ಯ ಅವರ ಸರ್ಕಾರ ನಾವು ಇವತ್ತು ನೋಡ್ತಾ ಇದ್ದೀವಿ. ಸಮಾಜವಾದಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮತ್ತು ಮನುವಾದದ ನೆಲೆಯಲ್ಲಿರ್ತಕ್ಕಂಥ, ವೈದಿಕಶಾಹಿಯ ನೆಲೆಯಲ್ಲಿರ್ತಕ್ಕಂಥ ಒಂದು ಒಟ್ಟಾರೆ ಆಚರಣೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆದರೆ ಬಹುತ್ವದ ಆಚರಣೆಗೆ ಮತ್ತೆ ಅದು ಅಡಚಣೆ ಮಾಡ್ತಾ ಇದೆ. ಚಿಕ್ಕಮಗಳೂರಿನ ಶಾಸಕರಾದ ತಮ್ಮಣ್ಣವರಿಗೂ ಕೂಡ ಇಲ್ಲಿನ ಜನ ಗಳಿಸಿದ್ದು ಸೌಹಾರ್ದ ಪರಂಪರೆಯ ಭಾಗವಾಗಿ ಗೆಲ್ಲಿಸಿದ್ದು ಬಿಟ್ಟರೆ ಯಾವುದೋ ಒಬ್ಬರ ತುತ್ತೂರಿ ಆಗಲಿಕ್ಕೆ, ಯಾವುದೋ ಒಂದು ಸಂಸ್ಕೃತಿ ತುತ್ತೂರಿ ಆಗಲಿಕ್ಕೆ ಅವರಿಗೆ ಗೆಲ್ಲಿಸಿದಲ್ಲ. ಆದರೆ ನಮ್ಮ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಇವತ್ತು ಬಹುತ್ವದ ಸಂಕೇತವಾಗಿರ್ತಕ್ಕಂಥ ಬಾಬಾ ಬುಡನ್ಗಿರಿಯಲ್ಲಿ ಏನು ನಿರಂತರವಾಗಿ ಪರಂಪರಾಗತವಾಗಿ ಆಚರಣೆಗೆ ಒಳಗಾಗಿತ್ತು ಅದನ್ನು ಇವತ್ತು ನಿರಾಕರಿಸ್ತಾ ಇದ್ದಾರೆ. ಆಚರಣೆ ಮಾಡಲಿ ನಿರಾಕರಿಸ್ತಾ ಇದನ್ನು ನಾವು ಖಂಡಿಸ್ತೇವೆ. ನಾವು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೋರಾಟಕ್ಕಾಗಿ ಬಂದಿದ್ದೇವೆ. ಈ ಹೋರಾಟವನ್ನು ನಾವು ಮಾಡೇ ತೀರ್ತೇವೆ.